ಮಾಡಿಸೋ ಜೊತೆಗೆ ಮಹಾರಾಜರು ಈ ಭಾಗದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ರು. ದೇವರಾಜ ಅರಸು ಲೆಜೆಂಡರಿ ಒಬ್ಬರು ಚೀಫ್ ಮಿನಿಸ್ಟರ್ ಆಗಿದ್ದಂತವ್ರು. ಆ ದೇವರಾಜ ಅರಸು ಅವರ ಊರು ಯಾವ್ದಪ್ಪ ಅಂತಂದ್ರೆ ಆ ಹುಟ್ಟಿದ್ದು ಪ್ರಿಯಾಪಟ್ಟಣದ ಹತ್ರ ಕಡಗಾಲ ಹತ್ರ. ಆದ್ರೆ ಅವ್ರು ದತ್ತು ಬಂದಿದ್ದು ಇಲ್ಲಿಗೆ ನಮ್ಮ ಹುಣಸೂರಿಗೆ ಬಂದಿದ್ದವರು, ಹಾಸು ಕಲ್ಲಡಿಗೆ ಬಂದಿದ್ದು. ಆದ್ರೆ ಆ ಊರಿನಲ್ಲಿ ಇವತ್ತು ಕುಡಿಯೋ ನೀರಿರಲಿಲ್ಲ. ಹುಣಸೂರಿನ 294 ಗ್ರಾಮಗಳಿಗೆ ಜಲಜೀವನ್ ಮಿಷನ್ ನಲ್ಲಿ ಕುಡಿಯೋ ನೀರು ತಗೊಂಡಿದೆ. 1 ವರ್ಷಕ್ಕೆ ಪ್ರತಿ ಮನೆಯಲ್ಲೂ ಟ್ಯಾಪ್ ನಿಂದ ಕುಡಿಯೋ ನೀರು ಬರುತ್ತೆ. ಹಾಗೆ ಪ್ರಿಯಾಪಟ್ಟಣಕ್ಕೆ 303 ಗ್ರಾಮ ಮಹಾರಾಜರ ಸಂಸ್ಥಾನದಲ್ಲಿ ಕುಡಿಯೋ ನೀರಿನಲ್ಲಿ. ಅದಕ್ಕೂ ಕೂಡ 303 ಗ್ರಾಮಕ್ಕೆ 239 ಕೋಟಿ ರೂಪಾಯಿನಲ್ಲಿ ಕುಡಿಯೋ ನೀರನ್ನು ತಗೊಂಡಿದ್ದೀನಿ. ಅದು ಕೂಡ ಕಾರ್ಯಾರಂಭ ಆಗಿದೆ. ಎಲ್ಲ ಕೆಲಸವನ್ನು ಕೂಡ ಮಾಡಿದ್ರಿ. ಇವತ್ತು ಮಡಿಕೇರಿಗೆ 4 ಲೈನ್ ಹೈವೇ ಮಾಡ್ತಿದ್ರಿ. ಮಹಾರಾಜರು ಏನೇನು ಕೆಲಸ ಮಾಡಿದ್ರು ಅದೇ ತರನು ಶಾಶ್ವತವಾಗಿ ಉಳಿಯುವಂತ ಕೆಲಸವನ್ನ ನಮ್ಮ ನರೇಂದ್ರ ಮೋದಿಜಿಯವರ ಮುಖಾಂತರವಾಗಿ ಮೈಸೂರಿಗೆ ಮಾಡಿದ್ರೆ. ಇವತ್ತು ಮೈಸೂರು ಬೆಂಗಳೂರು ಹೈವೇನಲ್ಲಿ ಓಡಾಡೋರು ಕೂಡ ಹೆಸರಿಟ್ಕೊಂಡು ಮೋದಿಜಿಯವರ ಹೆಸರಿಟ್ಕೊಂಡು ಪ್ರತಾಪ್ ಸಿಂಹ ಒಬ್ಬ ಕೆಲಸಗಾರ ಅಂತ ಹೆಸರಿಟ್ಕೊಂಡು ಆ ರಸ್ತೆಯಲ್ಲಿ ಓಡಾಡುವಂತ ಕೆಲಸವನ್ನು ಮಾಡಿದ್ವಿ. ಎಲ್ಲ ಕೆಲಸವನ್ನು ನಾವು ಮಾಡಿದ್ವಿ. ಏನು ಬಾಕಿ ಇದೆ ಹೇಳಿ, ಚಾಮುಂಡಿ ಬೆಟ್ಟ, ತಾಯಿ ಚಾಮುಂಡೇಶ್ವರಿ ನಮ್ಮ ಮಹಾರಾಜರ ಕುಲದೇವತೆ. ಅದಕ್ಕೋಗಂತ ಅವಮಾನ ಸಹಿಸುವಂತ ಅವಮಾನ ಮಾಡುವಂತ ಸಂದರ್ಭದಲ್ಲಿ ಒಬ್ಬರಿಗೂ ಕೊನೆ ಇರಲಿಲ್ಲ. ಅವತ್ತು ನಿಂತ್ಕೊಂಡು ಹೋರಾಟ ಮಾಡಿದವನು ಆವತ್ತು ಮೈಸೂರು ದಸರಾ ಆ ಅನಾಚಾರವನ್ನು ನಿಲ್ಲಿಸಿದನು ಪ್ರತಾಪ್ ಸಿಂಹ. ಕಾಂಟ್ರವರ್ಸಿ ಅವ್ರ ಜೊತೆ ಜಗಳ. ಯಾಕೆ ಜಗಳ ಮಾಡ್ಕೊಂಡೆ? ಹಿಂದೆ ಯಾರ ಜಗಳ ಆಗಿರ್ಬೋದು. ಗ್ಯಾಸ್ ಪೈಪ್ ಲೈನ್ ನನ್ನ ಮನೆ ಹೋಗ್ತಾರಕ್ಕ, ನಿಮ್ಮನೆ ಒಳಗಾಗ್ಬೇಕಾ? ಗ್ಯಾಸ್ ಪೈಪ್ ಲೈನ್ ತಗೋಬೇಕಾದ್ರೆ ಹೊಡೆದಾಟ ಮಾಡಿದೆ. ನಮ್ಮ ಶಾಸಕರ ವಿರುದ್ಧನೇ ಹೊಡೆದಾಟ ಮಾಡಿದೆ. ಯಾಕಂದ್ರೆ ನಮ್ಮ ಕ್ಷೇತ್ರದ ಜನ ಒಳ್ಳೆದಾಗಬೇಕು ಅಂತ ಹೊಡೆದಾಟ ಮಾಡಿದೆ. ಮೈಸೂರು ದಸರಾ ಅನಾಚಾರ ನಡೀತಿತ್ತು. ತಾಯಿ ಚಾಮುಂಡೇಶ್ವರಿ ಭಕ್ತರು ಕೋಟ್ಯಾಂತರ ಜನ ಇದ್ದಾರೆ. ಯಾರೋ 300 ಜನ ಹೋಗಿ ಅನಾಚಾರ ಮಾಡಿದ್ರು. ಅವತ್ತು ಯಾರು ಕೂಡ ಬರಲಿಲ್ಲ, ಒಬ್ರು ಧ್ವನಿ ಎತ್ತಿಲ್ಲ. ವತ್ಸಣ್ಣ ಈ ಸರಿ ನಿಂತಾಗ ವತ್ಸಣ್ಣ ನನ್ನ ಜೊತೆ ಕೈ ಜೋಡಿಸಿದ್ರು, ಧ್ವನಿ ಎತ್ತಿದ್ರು. ಅಲ್ಲಿವರೆಗೆ ಯಾರು ಧ್ವನಿ ಎತ್ತಿಲ್ಲ. ತಾಯಿ ಚಾಮುಂಡೇಶ್ವರಿ ಹೋಗಿ ಅವ್ವ ಹಾಕೊಡು, ಇಕ್ಕೊಡು ಎಲ್ಲ ಕೇಳ್ತಾರೆ. ತಾಯಿ ಚಾಮುಂಡಿಗೆ ಅವಮಾನ ಆಗ್ಬೇಕಾದ್ರೆ